ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಪ್ರಾಫಿಟ್ 4789 ರುಪೀಸ್. ಇದನ್ನ ಹೇಗೆ ಮಾಡಿದೆ ಅಂದ್ಬಿಟ್ಟು ಈ ವಿಡಿಯೋಲ್ಲಿ ಹೇಳ್ತೀನಿ. ನಾನಿವತ್ತು ಟೋಟಲ್ 3 ಟ್ರೇಡ್ಸ್ನ ತಗೊಂಡಿರ್ತೀನಿ. ಬಂಧನ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಆ್ಯಂಡ್ JSW ಎನರ್ಜಿ. ಇದಕ್ಕೂ ಮೊದಲು ನನ್ನ ಸಬ್ಸ್ಕ್ರೈಬರ್ ಹರೀಶ್ ಅಂತ ಹೇಳಿ ನೀವು ಸ್ಟಾಕ್ ಸೆಲೆಕ್ಷನ್ನ ಹೇಗೆ ಮಾಡ್ತೀರಾ ಅಂತ ಕೇಳಿದರು. ಸೊ ನಾನು ಸ್ಟಾಕ್ ಸೆಲೆಕ್ಷನ್ನ ಹೇಗೆ ಮಾಡ್ತೀನಿ ಅಂದರೆ, ಲಾಸ್ಟ್ 2 ಡೇಸ್ ಪಾಸಿಟಿವ್ ಟ್ರೆಂಡಲ್ಲಿತ್ತು ಅಂದರೆ ಥರ್ಡ್ ಡೇ ಅಥವಾ 4th ಡೇ ಅಥವಾ 5th ಡೇ ನಾನು ಬೈ ಸೈಡ್ ಹೋಗ್ತೀನಿ. ಸೇಮ್ ವೇ ನೆಗೆಟಿವ್ ಟ್ರೆಂಡಲ್ಲಿ ಏನಾದರೂ ಲಾಸ್ಟ್ 2-3 ಡೇಸ್ ಏನಾದರೂ ನೆಗೆಟಿವ್ ಟ್ರೆಂಡಲ್ಲಿತ್ತು ಅಂದರೆ ನೆಗೆಟಿವ್ ಟ್ರೆಂಡಲ್ಲಿತ್ತು ಅಂತ ಹೇಳಿದ್ರೆ ನಾನು ಸೆಲ್ ಸೈಡ್ ಹೋಗ್ತೀನಿ. ಸೊ ನೋಡಿ, ಈಗ ಬಂಧನ್ ಬ್ಯಾಂಕಲ್ಲಿ 661 ರುಪೀಸ್ ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ಸೊ ಇಟ್ಸ್ ಜಸ್ಟ್ ಸಿಂಪಲ್. ಸ್ಟಾಕ್ ಸೆಲೆಕ್ಷನ್ ಆಗಿರೋದು ಲಾಸ್ಟ್ 2-3 ಡೇಸಿಂದ ಇದು ನೆಗೆಟಿವ್ ಟ್ರೆಂಡಲ್ಲಿ ಇತ್ತು. ಅದಕ್ಕೆ ನಾನು ಮಾರ್ನಿಂಗ್ ಇದನ್ನ ವಾಚ್ ಮಾಡ್ತಾ ಇದ್ದೆ. ಬಿಗ್ ಗ್ಯಾಪ್ ಡೌನ್, 11 to 12 ಪಾಯಿಂಟ್ಸ್ ಗ್ಯಾಪ್ ಡೌನ್ ಆಯಿತು. ಸೊ ತುಂಬ ಗ್ಯಾಪ್ ಡೌನ್ ಇರೋದ್ರಿಂದ ನಾನೇನು ಟ್ರೇಡ್ ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ವೆಯ್ಟ್ ಮಾಡಿದೆ ಇಲ್ಲಿವರೆಗೂ. ಸೊ ಲೇಟರ್ ಸಮ್ ವರ್ಕ್ ಇತ್ತು, ಎಲ್ಲೋ ಹೋದೆ, ಮತ್ತೆ ಇದು ಡೌನ್ ಬಂದ್ಬಿಟ್ಟಿತ್ತು. ಇಲ್ಲಾಂದರೆ ನಾನು ತುಂಬ ಬಿಗ್ ಪ್ರಾಫಿಟ್ನ ಇಲ್ಲಿ ಅಚೀವ್ ಮಾಡ್ತಾ ಇದ್ದೆ. ಸೊ ಅಗೇನ್ ಈ ಪಾಯಿಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಇಲ್ಲಿಂದ ಇಲ್ಲಿ ನೋಡಿ ಹೇಗೆ ಹೋಗಿದೆ. ಆ್ಯಂಡ್ ಇಲ್ಲಿ ಒಂದು ಡೋಜಿ ಇದೆಯಲ್ಲ, ಈ ಕ್ಯಾಂಡಲ್ ಇಲ್ಲಿ ಡೋಜಿ, ಈ ಡೋಜಿಗೋಸ್ಕರ ನಾನು ಒಂದು ಪರ್ಫೆಕ್ಟ್ ಕ್ಯಾಂಡಲ್ ಸ್ಟಿಕ್ ಬಂತು ಅಂದರೆ ಇಲ್ಲಿ ಶಾರ್ಟ್ ಮಾಡೋಣ ಅಂದ್ಕೊಳ್ತಾ ಇದ್ದೆ. ಈ ಡೋಜಿ ಫಾರ್ಮ್ ಆಯಿತು. ಅಗೇನ್ ಈ ಕ್ಯಾಂಡಲ್ ಮತ್ತು ಈ ಕ್ಯಾಂಡಲ್, 3 ಕ್ಯಾಂಡಲ್ ನನಗೆ ಆಲ್ಮೋಸ್ಟ್ 500 ರುಪೀಸ್ ಪ್ರಾಫಿಟ್ ಕೊಡ್ತು. ಮತ್ತು ಅಗೇನ್ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯಿತು. ನಾನೇನು ಅಂದ್ಕೊಂಡೆ, ಮತ್ತೆ ಇದು ಅಪ್ ಟ್ರೆಂಡ್ ಫಾಲೋ ಆಗ್ತಾ ಇದೆ, ಗ್ಯಾಪ್ ಫಿಲ್ ಮಾಡೋಕ್ಕೆ ಮೇಲೆ ಹೋಗ್ತಾ ಇದೆ ಅಂದ್ಕೊಂಡು ಮತ್ತೆ ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಹತ್ರ, ಈ ರೆಡ್ ಕ್ಯಾಂಡಲ್ ಹತ್ರ ನಾನು ನನ್ನ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿದೆ. ಸೊ ಅಲ್ಲಿ ಆಲ್ಮೋಸ್ಟ್ 600 ರುಪೀಸ್ ನನಗೆ ಪ್ರಾಫಿಟ್ ಬಂತು. ಮತ್ತು ಕೆನರಾ ಬ್ಯಾಂಕ್ ಶೇರ್, ಈ ಕೆನರಾ ಬ್ಯಾಂಕ್ನ ಹೇಗೆ ಸೆಲೆಕ್ಟ್ ಮಾಡಿದೆ ಅಂದರೆ, ಲಾಸ್ಟ್ ಸೇಮ್ ವೇ ಹೇಳಿದ್ನಲ್ಲ ಸೆಲೆಕ್ಷನ್ ಪ್ರೋಸೆಸ್, ಲಾಸ್ಟ್ 2 ಡೇಸ್ 1 2 3 ಆಲ್ಮೋಸ್ಟ್ ಸಮ್ 1 ಮಂತಿಂದನೂ ಇದು ಪಾಸಿಟಿವ್ ವೈಬಲ್ಲೇ ಇದೆ. ಸೊ ಅದಕ್ಕೋಸ್ಕರ ನಾನು ಎಕ್ಸಾಕ್ಟ್ಲಿ ಈ ಸಪೋರ್ಟ್ ಝೋನ್, ಈ ಸಪೋರ್ಟ್ ಝೋನ್ ಹತ್ರ ನೋಡಿ ಫಸ್ಟ್ ಕ್ಯಾಂಡಲ್ಲೇ ಇದನ್ನ ಬ್ರೇಕ್ ಮಾಡಿತ್ತು. ನಾನು ಫಸ್ಟ್ ಕ್ಯಾಂಡಲ್ ಏಕೆ ಅಂದ್ಬಿಟ್ಟು ಇಲ್ಲೇ ನಾನು ಟ್ರೇಡ್ ತೊಗೊಳಕ್ಕಾಗಲಿಲ್ಲ. ಈ ಟ್ರೆಂಡ್ ಸಸ್ಟೈನ್ ಆಗಲಿಲ್ಲ, ಮತ್ತು ಇದು ರಿಟ್ರೇಸ್ಮೆಂಟ್ ಬ್ಯಾಕ್ ಇಲ್ಲಿಗೆ ಬಂತು. ಮತ್ತು ಎಕ್ಸಾಕ್ಟ್ಲಿ ಈ ಫೇಸ್ ಹತ್ರ ನಾನು ಬೈ ಮಾಡಿದೆ. ಇಲ್ಲಿ ಈ ಬ್ರೇಕ್ಔಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದು, ಇಲ್ಲಿ ಬೈ ಮಾಡಿದೆ. ಇಲ್ಲಿಂದ ಈ ಬಿಗ್ ಕ್ಯಾಂಡಲ್ಗೆ ಒಂದೇ ಕ್ಯಾಂಡಲಲ್ಲಿ ನಾನು ಪ್ರಾಫಿಟ್ ಬುಕ್ ಮಾಡಿಕೊಂಡೆ. ಅಂದರೆ 0.5% ಎಕ್ಸಾಕ್ಟ್ಲಿ ನನ್ನ ಪ್ರಾಫಿಟ್ನ ನಾನು ಇಲ್ಲಿ ಬುಕ್ ಮಾಡ್ಕೊಂಡಿರ್ತೀನಿ. ಸೊ ಇನ್ನೂ ಬಿಟ್ಟಿದ್ರೆ ಹೋಗ್ತಾ ಇತ್ತು. ಸೊ ನಾನೇ ಈಗ ಸುಮ್ಮನೆ ಏಕೆ ಅಂತ, ನಾನು ತುಂಬ ಟೈಮು ಟ್ರೇಡಿಂಗಲ್ಲಿ ಇರೋಲ್ಲ. ಸ್ಕ್ಯಾಲ್ಪಿಂಗ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ 5 to 15 ಮಿನಿಟ್ಸ್ ನಾನು ಟ್ರೇಡ್ ಮಾಡ್ತೀನಿ. ದೆನ್ ಎಕ್ಸಿಟ್ ಜಸ್ಟ್ ಟ್ರೇಡ್. ಸೊ ಇದು ಕೆನರಾ ಬ್ಯಾಂಕ್ ಟ್ರೇಡ್ ಆಗಿರುತ್ತೆ. ಅಗೇನ್ ಒನ್ ಮೋರ್ ಸ್ಟಾಕ್ ಈಸ್ JSW ಎನರ್ಜಿ. ಇದು ಎನರ್ಜಿ ಸೆಕ್ಟರ್ ಟ್ರೇಡ್. ಇದನ್ನು ಹೇಗೆ ಸ್ಟಾಕ್ ಸೆಲೆಕ್ಟ್ ಮಾಡಿದೆ ಅಂದರೆ, ಜಸ್ಟ್ ಸಿಂಪಲ್ ನೋಡಿ, ಇದು ತುಂಬ ಪಾಸಿಟಿವ್ ಟ್ರೆಂಡಲ್ಲಿತ್ತು. ಆ್ಯಂಡ್ 299 ಆ 300 ಫೇಸಲ್ಲಿ ತುಂಬ ಸ್ಟ್ರಾಂಗ್ ಸಪೋರ್ಟ್ ಇತ್ತು. ಆ್ಯಂಡ್ ಈ ಕ್ಯಾಂಡಲ್ ಹತ್ರ ಇನ್ಷಿಯಲಿ ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ರಿಜೆಕ್ಷನ್ ಆಯಿತು. ಇಲ್ಲೇನಾದರೂ ನೆಗೆಟಿವ್ ಆಗಿದ್ರೆ ನಾನು ಶಾರ್ಟ್ ಸೆಲ್ ಮಾಡ್ತಾ ಇದ್ದೆ. ಅಗೇನ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯಿತು. ದೆನ್ ಒಂದು ಬ್ರೇಕ್ಔಟ್ ಆಯಿತು, ವೆಯ್ಟ್ ಮಾಡಿದೆ ಬೇಡ ಅಂತ. ನೆಕ್ಸ್ಟ್ ಈ ರೆಡ್ ಕ್ಯಾಂಡಲ್ಗೋಸ್ಕರ ವೆಯ್ಟ್ ಮಾಡಿದೆ. ಸ್ವಲ್ಪ ರಿಜೆಕ್ಷನ್ ಆಗಿರೋದ್ರಿಂದ ನಾನು ಇಲ್ಲಿ ಬೈ ಮಾಡಿದೆ. ಇಲ್ಲಿಂದ ಅಂದರೆ 300ಇಂದ 305ವರೆಗೂ ನನ್ನ ಪ್ರಾಫಿಟ್ನ ಬುಕ್ ಮಾಡಿಕೊಂಡೆ. ಇನ್ನೂ ಸ್ವಲ್ಪ ಟ್ರೇಡಲ್ಲೇ ಇದ್ದಿದ್ದರೆ ಪ್ರಾಫಿಟ್ ಬರ್ತಾಯಿತ್ತು. ನಾನು ಹೇಳಿದ್ನಲ್ಲ, ನಾನು ತುಂಬ ಸಮ್ 5 to 6 ಕ್ಯಾಂಡಲ್ಸ್ ಅಷ್ಟೇ ನಾನು ಮಾರ್ಕೆಟಲ್ಲಿ ಸ್ಪೆಂಡ್ ಮಾಡ್ತೀನಿ, ಮತ್ತು ಸ್ಕ್ಯಾಲ್ಪ್ ಔಟ್ ಆಗಿ ಆಚೆ ಬರ್ತೀನಿ. ದಟ್ ಮೇ ಬಿ ಪ್ರಾಫಿಟ್ ಆರ್ ಲಾಸ್ ಏನೇ ಆಗಿದ್ರು ಅಷ್ಟೇ. ಸೊ ಇದು ನನ್ನ ಇವತ್ತಿನ ಟ್ರೇಡ್ಸ್ ಆಗಿರುತ್ತೆ. ಇದೇ ರೀತಿ ನೀವು ಏನಾದರೂ ಟ್ರೇಡ್ ಮಾಡಬೇಕಂದ್ರೆ ಪೇಷನ್ಸ್ ಮತ್ತು ಡಿಸಿಪ್ಲೈನ್ನ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡಿ. ಲಾಸ್ ಆಯಿತು ಅಂತ ಹೇಳಿ ಲಾಸ್ನ ಯಾವತ್ತೂ ಆವ್ರೇಜ್ ಮಾಡೋಕ್ಕೆ ಹೋಗಬಾರ್ದು. ಪ್ರಾಫಿಟ್ ನಿಮ್ಮ ಟಾರ್ಗೆಟ್ ಅಚೀವ್ ಆಯಿತು ಅಂದರೆ ಜಸ್ಟ್
ಪ್ರಾಫಿಟ್ ಬುಕ್ ಮಾಡಿಕೊಂಡು ಎಕ್ಸಿಟ್ ಆಗಿ. ಇನ್ನೂ ಪ್ರಾಫಿಟ್ ಬರುತ್ತೆ ಅಂತ ಹಾಗೆ ಟ್ರೇಡ್ನ ಉಳಿಸ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ. ಸೊ ದಟ್ಸ್ ಇಟ್ ಅಬೌಟ್ ದಿಸ್ ಗೈಸ್. ಏನಾದರೂ ಡೌಟ್ಸ್ ಅಥವಾ ಏನಾದರೂ ವಿಡಿಯೋಸ್, ಯಾವ ಟಾಪಿಕ್ ಮೇಲೆ ಆದರೂ ವಿಡಿಯೋಸ್ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿರಿ, ನಿಮಗೋಸ್ಕರನೇ ಒಂದು ವಿಡಿಯೋ ಮಾಡಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.